ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗಳ ಜಮೀನು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಅದು ಬಂದಾಗ PTCL ಕಾಯ್ದೆ ಅಪ್ಲೈ ಆಗಲ್ವಾ? ಇವರೇ ಕ್ರಿಯೇಟ್ ಮಾಡೋದು, ಇವರೇ ಕಲಾವಿದರು, ಇವರೇ ನಿರ್ಮಾಪಕರು, ಇವರೇ ನಿರ್ದೇಶಕರು, ಇವರೇ. ಬಹುಶಃ ಅವ್ರಿಗೇನೋ ಆಮಿಷ ನೋಡಿದ್ರು, ದುಡ್ಡು ಕೊಡ್ತೀವಿ ಒಳ್ಳೆ ದುಡ್ಡು ಬರ್ತದೆ ಅಂತ ಹೇಳಿ ಕರ್ಕೊಂಡೋಗಿ ಮಾಡ್ತಾರೆ. ಈ ಮಟ್ಟಕ್ಕೆ ಒಂದು ವಿರೋಧ ಪಕ್ಷ ಇಳೀತದೆ ಅಂತ ಹೇಳಿದರೆ ಇದಕ್ಕಿಂತ ಹೇಸಿಗೆ ವಿಚಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇನ್ನೊಂದಿರಲಿಕ್ಕೆ ಸಾಧ್ಯ. ಸತ್ಯ ಏನಿದೆಯಲ್ಲ, 100 ಸತಿ ಸುಳ್ಳನ್ನು ಹೇಳಿದ್ರೆ ಸತ್ಯ ಆಗ್ತದೆ ಅಂತ ಹೇಳುವಂಥ ಒಂದು ಗಾದೆ ಕೂಡ ಇದೆ. ಆದರೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವರೇ ದೂರದಾರ, ಇವರೇ ಅಭಿಯೋಜಕರು, ಇವರೇ ತನಿಖಾಧಿಕಾರಿ, ಇವರೇ ನ್ಯಾಯಾಧೀಶರು, ಇವರೇ ತೀರ್ಪನ್ನು ಬರೆಯೋದು. ಈ ರೀತಿಯಾಗಿ ಯಾವ್ದಾದ್ರು ವ್ಯವಸ್ಥೆ ನಡೀಲಿಕ್ಕೆ ಸಾಧ್ಯ ಇದೆಯಾ? BJP JDS is arguing a very bad case by raising Valmiki Nigama and Mooda as though it is a scam. ಹಗರಣ ಅಂತ ಹೇಳಿಕೊಂಡು ಇವರೇನು ವಾದ ಮಾಡ್ತಾ ಇದ್ದಾರಲ್ಲ, ಭಾಳ ಬ್ಯಾಡ್ ಕೇಸ್ ಇದು. ನೀವು ಹೇಳಿದ ಒಟ್ಟಾರೆ ಸಾರಾಂಶವನ್ನು ಗಮನಿಸೋದಾದರೆ, ಆಸ್ತಿ ಹಕ್ಕು ಅನ್ನೋದು ಒಂದು ಸಾಂವಿಧಾನಿಕ ಹಕ್ಕು. ಅದನ್ನು ಕಾನೂನು ಪ್ರಕ್ರಿಯೆಯಲ್ಲಿ ಯಾರಿಂದಲೂ ಕಿತ್ಕೊಳ್ಳೋಕ್ಕಾಗಲ್ಲ, ಸರ್ಕಾರನೇ ಆಗಿರಲಿ ಖಾಸಗಿ ವ್ಯಕ್ತಿನೇ ಆಗಿರಲಿ. ಅಂಥ ಪ್ರಯತ್ನವನ್ನು ಪಾರ್ವತಮ್ಮನವರ ವಿಚಾರದಲ್ಲಿ ಮೂಡ ಮಾಡಿದೆ. ಅದಕ್ಕೆ ಕಾಂಪನ್ಸೇಟ್ ಆಗಿ ಇಲ್ಲಿ ನ್ಯಾಯಯುತವಾಗಿ ಅವ್ರಿಗೆ ಸಿಗಬೇಕಾದ ಪರಿಹಾರ ರೂಪದಲ್ಲಿ ಸಿಕ್ಕಿದೆ. ಇಲ್ಲಿ ಯಾವ ಅಕ್ರಮ ಇಲ್ಲ ಅನ್ನೋದು ಸಾಬೀತಾಗುತ್ತೆ ಸರ್. ನೀವು ಹೇಳ್ತಾ ಇರೋ ಸಾರಾಂಶನ ನಾವು ಈಗ ಈ ರೀತಿ ಗ್ರಹಿಸ್ಬೋದು. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಸರ್. ಏನಂತ ಹೇಳಿದರೆ, ಈ ಕೆಸರೆ ಗ್ರಾಮದಲ್ಲಿರುವ 3 ಎಕರೆ 16 ಗುಂಟೆ ಜಮೀನು, ಪಾರ್ವತಮ್ಮನವ್ರ ಹೆಸರಲ್ಲಿದ್ದ ಏನು ಜಮೀನು ಇತ್ತಲ್ಲ, ಅದು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗಳ ಜಮೀನು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಅದು ಬಂದಾಗ PTCL ಕಾಯ್ದೆ ಅಪ್ಲೈ ಆಗಲ್ವಾ ಅನ್ನೋ ಒಂದು ಗೊಂದಲ ಜನರನ್ನು ಕಾಡ್ತಾ ಇದೆ. ಇದನ್ನು ಸ್ವಲ್ಪ ನೋಡಿ. ಈ ಜಮೀನನ್ನು ನಿಂಗ ಅಂತ ಹೇಳುವಂಥವರು 1935 ಇಸ್ವಿನಲ್ಲಿ 1935 ಅಲ್ಲಿ ಬಹಿರಂಗ ಹರಾಜಿನಲ್ಲಿ ಕೊಂಡುಕೊಳ್ತಾರೆ. 35ನೇ ಇಸ್ವಿನಲ್ಲಿ PTCL ಕಾಯ್ದೆ ಇತ್ತಾ? ಇರಲಿಲ್ವಲ್ಲ. ಮತ್ತು ಬಹಿರಂಗವಾದಂಥ 78ರಲ್ಲಿ ಅದು ಬಂದಿತ್ತು. ಮತ್ತು ಬಹಿರಂಗವಾದಂಥ ಹರಾಜಿನಲ್ಲಿ ಕೊಂಡ್ಕೊಂಡಿರೋದು ಗ್ರ್ಯಾಂಡ್ ಜಮೀನಲ್ಲ, ಅವರ ಸ್ವಂತ, ಅವ್ರು ಕೊಂಡ್ಕೊಂಡಿರೋದು ದುಡ್ಡು ಕೊಟ್ಟು. ಅದರಿಂದ PTCL ಕಾಯ್ದೆ ಅವತ್ತು ಇದ್ದಿದ್ದರೂ ಕೂಡ ಯಾವ ಕಾರಣಕ್ಕೂ ಅದು ಅಪ್ಲೈ ಆಗೋದಿಲ್ಲ. ಯಾಕಂದರೆ ಅದು ಬರೀ ಗ್ರ್ಯಾಂಟೆಡ್ ಜಾಗಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಅವರು 1935 ಅಂತ ಹೇಳಿದ್ರೆ ನಮಗೆ ಸ್ವತಂತ್ರ ಸಿಗೋಕ್ಕಿಂತ ಮೊದಲು. ಸೊ PTCL ಕಾಯ್ದೆ 1978ರಲ್ಲಿ ಜಾರಿಗೆ ಬರ್ತದೆ. ಜಾರಿಗೆ ಬಂದಾಗ ಕಂಡೀಷನ್ಸು, ಗ್ರ್ಯಾಂಟ್ ಕಂಡೀಷನ್ಸ್ ವೈಲೇಟ್ ಆಗಿ, ಏಲಿನೇಷನ್ ಆಗಿದ್ದರೆ, ವ್ಯಾಪಾರ ಆಗಿದ್ದರೆ, ಮಾರಾಟ ಆಗಿದ್ದರೆ, ಆವಾಗ ಅದ್ರ ಬಗ್ಗೆ ಕ್ರಮವನ್ನು ಅಸಿಸ್ಟೆಂಟ್ ಕಮಿಷನರ್ ತಗೊಂಡು ಮತ್ತೆ ಭೂಮಾಲೀಕನಿಗೆ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಆ ಕಾನೂನು ಹೇಳ್ತದೆ. ಕಾನೂನು ಬಂದಿದ್ದೆ 45 ವರ್ಷ ಆದ ನಂತರ, 43 ವರ್ಷ ಈ ಬಹಿರಂಗ ಹರಾಜಾದ ನಂತರ. ಇದು ಗ್ರ್ಯಾಂಟ್ ಜಮೀನಲ್ಲ. ನಿಂಗ ತೀರೋಗಿ ತನ್ನ ಮಗನಿಗೆ ಕೊಡಬೇಕು ಅಂಥೇಳಿ ಅವರೆಲ್ಲ ಕುಟುಂಬಸ್ಥರು ತೀರ್ಮಾನ ತಗೊಂಡು ದೇವರಾಜ್ ಅಂತ ಹೇಳುವಂಥ 3ನೇ ಮಗನಿಗೆ ಜಮೀನು. ಅವರು ಈ ಜಮೀನನ್ನು ಕೊಂಡ್ಕೊಂಡಿದ್ದ ನಂತರ, ಅಲ್ಲ ಅವರ ಹೆಸರಿಗೆ ಬಂದ ನಂತರ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದ್ಮೇಲೆ ಅವರು ಇದನ್ನು ಭೂ ಪರಿವರ್ತನೆಯನ್ನು ಮಾಡ್ಕೊಳ್ತಾರೆ. ಕಾನೂನು ಏನು ಹೇಳ್ತದೆ ಅಂತ ಹೇಳ್ತೀನಿ ಕೇಳಿ. 1978ರ ಕಾನೂನು, ಅದಕ್ಕಿಂತ ಮೊದಲಾಗಿರುವಂಥ ಗ್ರ್ಯಾಂಟ್ಗೆ ಕೆಲವು ಟೈಮ್ ಪೀರಿಯಡ್ ಇಟ್ಕೊಂಡಿದ್ದಾರೆ. 15 ವರ್ಷ, 10 ವರ್ಷ, ವೆಬ್ಸೈಟ್ ಪ್ರೈಸಾ, ಫ್ರೀ ಗ್ರಾಂಟಾ, ಮಾರ್ಕೆಟ್ ಪ್ರೈಸ್ ಗ್ರಾಂಟಾ ಅಂತ ತೀರ್ಮಾನದ ಮೇಲೆ ಇಷ್ಟಿಷ್ಟು ಅವಧಿವರೆಗೂ ಮಾರಾಟ ಮಾಡೋಕ್ಕಾಗೋದಿಲ್ಲ ಅಂತ. ಎಲ್ಲ ಅವಧಿ ಮುಗಿದೋಗಿದೆ. ಯಾಕಂದರೆ 78ಕ್ಕೆ 45-43 ವರ್ಷ ಆಗೋಗಿದೆ. ಇವನ್ ಅಸ್ಯೂಮಿಂಗ್ ಇಟ್ ಈಸ್ ಗ್ರ್ಯಾಂಟ್. ಮತ್ತು ಎರಡನೇದು, ಈ ಕಾನೂನಿನಲ್ಲಿ ಉಲ್ಲಂಘನೆ ಪರ್ಮಿಷನ್ ತಗೊಳ್ಳುವಂಥ ಪ್ರಶ್ನೆ ಬರೋದು ಕೂಡ ಗ್ರ್ಯಾಂಟ್ 78ರ ನಂತರ ಆಗಿರುವಂಥ ಗ್ರ್ಯಾಂಟಿಗೆ ಮಾತ್ರ. ಮತ್ತು ಇನ್ನು ಭಾಳ ಮುಖ್ಯವಾಗಿ ಭೂ ಪರಿವರ್ತನೆ ಆಗಿರುವಂಥ ಜಮೀನುಗಳು ಯಾವುದು ಕೂಡ PTCLಗೆ ಒಳಪಡಿಸೋದಿಲ್ಲ. ನಮ್ಮ ನ್ಯಾಯಾಲಯ, ಉಚ್ಚ ನ್ಯಾಯಾಲಯದ 3 ಸದಸ್ಯ ಅಂದರೆ ಫುಲ್ ಬೆಂಚ್, 3 ಜಡ್ಜಸ್ ಬೆಂಚ್ ಆಫ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಒಂದು ತೀರ್ಪನ್ನು ಕೊಟ್ಟಿದೆ. ಯಾವಾಗ ಒಂದು ಜಮೀನು ಭೂ ಪರಿವರ್ತನೆಗೆ ಒಳಪಡ್ತದೆ, ದೆನ್ ದಿ ಪರ್ಮಿಷನ್ ಈಸ್ ಡೀಮ್ಡ್ ಟು ಹ್ಯಾವ್ ಬಿನ್ ಗ್ರಾಂಟೆಡ್. ಹೇಳಿದ್ರೆ ಭೂ ಪರಿವರ್ತನೆ ಆಗಿದ ತಕ್ಷಣ ಸರ್ಕಾರ ಇದನ್ನು ವ್ಯಾಪಾರ ಮಾಡಲಿಕ್ಕೆ ಅಥವಾ ಏಲಿನೇಟ್ ಮಾಡಲಿಕ್ಕೆ PTCL ಕಾಯ್ದೆ ಅಡಿನಲ್ಲಿ ಪರ್ಮಿಷನ್ ಕೊಟ್ಟಿದೆ ಅಂತ ನಾವು ಭಾವಿಸಬೇಕು. ದಿಸ್ ಈಸ್ ದ ಡೀಮ್ಡ್ ಫಿಕ್ಷನ್ ಆಫ್ ಲಾ. ನಾವು ಲೀಗಲ್ ಫಿಕ್ಷನ್ ಅಂತ ಹೇಳ್ತೀವಿ. ಬೈ ಆಪರೇಷನ್
of the law because of conversion, because of alienation is permitted without ಪರ್ಮಿಷನ್ ಅಂತ ಹೇಳ್ತಾರೆ. ಅದರಿಂದ ನೋಡಿ ಇದೆಲ್ಲ ಅಂಶಗಳನ್ನು ನೋಡಿದಾಗ ಈ PTCL ಕಾಯ್ದೆ ಇದೆಲ್ಲ ನೋಡಿ ಒಂದು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ಕಥೆಯನ್ನು ಸೃಷ್ಟಿ ಮಾಡ್ತಾರೆ. ಕಂಕಾಕ್ಟೆಡ್ ಸ್ಟೋರಿ ಅಂತ ಹೇಳ್ತೀವಿ ನಾವು ಕಾನೂನಿನಲ್ಲಿ. ಇವರೇ ಕ್ರಿಯೇಟ್ ಮಾಡೋದು, ಇವರೇ ಕಲಾವಿದರು, ಇವರೇ ನಿರ್ಮಾಪಕರು, ಇವರೇ ನಿರ್ದೇಶಕರು, ಇವರೇ ಈ ರೀತಿಯಾಗಿ ಮಾಡಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಬಳಸ್ತಾ ಇದ್ದಾರಲ್ಲ. ನೋಡಿ ಇವತ್ತು ಅವರು ಕುಟುಂಬಸ್ಥರು ಎಲ್ಲರೂ ಸೇರಿ ಇದು ದೇವರಾಜಿಗೆ ಹೋಗಬೇಕು, ಯಾಕಂದರೆ ಬೇರೆ ಜಮೀನು ನಮ್ಗೆ ಬಂದಿದೆ, ಅದು ಬಂದಿರೋಂಥ 4 ಎಕರೆ ಜಮೀನು 16 ಗುಂಟೆ ಜಮೀನನ್ನ ಪುಟ್ಟಮ್ಮ ಅಂತ ಹೇಳೋರ್ಗೆ ನಾವು ವ್ಯಾಪಾರ ಮಾಡಿ ದುಡ್ಡು ತಗೊಂಡಿದ್ವಿ. ಅದರಿಂದ ಈ ಜಾಗ ಮತ್ತು ಇನ್ನೊಂದು 19 ಗುಂಟೆ ಜಾಗ ಪಕ್ಕದಲ್ಲಿರುವಂಥದ್ದು 464 ಮತ್ತು 462 ಸರ್ವೆ ನಂಬರ್, ಈ 2 ಜಾಗ ಕೆಸರೆ ಗ್ರಾಮದಲ್ಲಿರುವಂಥದ್ದು ದೇವರಾಜಿಗೆ ಹೋಗಬೇಕು ಅಂಥೇಳಿ ಬರೆದು ಕೊಟ್ಟ ಮೇಲೆ ಅದರ ಆಧಾರದ ಮೇಲೆ ಅವ್ರಿಗೆ IHR ಅಂದರೆ ಇನ್ಹೆರಿಟೆನ್ಸ್ ರಿಜಿಸ್ಟರ್ನ ತೆರೆದು ಮ್ಯೂಟೇಷನ್ ಮಾಡಿ ದೇವರಾಜ್ ಅರಸಿಗೆ ಖಾತೆ ಕಂದಾಯ ದಾಖಲೆ ಆಗಿದ್ದ ನಂತರ ಹೋಗಿ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ. ಅವರನ್ನು ಹುಡ್ಕೊಂಡು ಇವರ ಜೊತೆಗೆ ಇರುವಂಥ ಒಬ್ಬ ಮಾಜಿ ಶಾಸಕ ಅವರ ಕುಟುಂಬದಲ್ಲೇ ಬಿರುಕ್ತಾರೋ ಅಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಇವತ್ತು ಅವರು 2004ರಲ್ಲಿ ಮಾರಾಟ ಮಾಡಿರೋದು, 20 ವರ್ಷದ ಹಿಂದೆ. ಇವತ್ತು ಅವರೊಬ್ಬ ಕುಟುಂಬದ ಸದಸ್ಯನ ತಗೊಂಡೋಗಿ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಅವ್ರಿಗೇನೋ ಆಮಿಷ ನೋಡಿರ್ಬೇಕು, ದುಡ್ಡು ಕೊಡ್ತೀವಿ ಒಳ್ಳೆ ದುಡ್ಡು ಬರ್ತದೆ ಅಂಥೇಳಿ ಕರ್ಕೊಂಡೋಗಿ ಮಾಡ್ತಾಯಿದ್ದಾರೆ. ಈ ಮಟ್ಟಕ್ಕೆ ಒಂದು ವಿರೋಧ ಪಕ್ಷ ಇಳಿತದೆ ಅಂತ ಹೇಳಿದ್ರೆ ಇದಕ್ಕಿಂತ ಹೇಸಿಗೆ ವಿಚಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಸರ್, ಕೆಲವು ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈಗಿನ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು. ಆ ಪ್ರೆಸ್ ಮೀಟ್ನಲ್ಲಿ ಒಂದು ಗಂಭೀರವಾದ ಆರೋಪ ಏನು ಅಂತ ಹೇಳಿದರೆ, ಈ ನಿಂಗ ಅನ್ನೋರು ಯಾರ ಹೆಸರಿಲ್ಲ ಜಮೀನಿತ್ತು ಅವರು 92ಕ್ಕೂ ಮೊದಲೇ ತೀರೋಗಿದ್ರು. ಆದರೆ 98ರಲ್ಲಿ ಅವ್ರ ಹೆಸರಲ್ಲಿ ಡಿನೋಟಿಫೈ ಮಾಡಿದೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟ ಸತ್ಯ ಸರ್? ದಾಖಲೆಗಳೆಲ್ಲ ಡಿನೋಟಿಫಿಕೇಷನ್ ಒಂದು ಹೇಳಲಿಕ್ಕೆ ಬಯಸ್ತೀನಿ, ಉತ್ತರ ಕೊಡೋಕ್ಕಿಂತ ಮೊದಲು ಈ ಡಿನೋಟಿಫಿಕೇಷನ್ ಏನಿದೆಯಲ್ಲ ಮತ್ತು ಇದರಿಂದ ಅನೈತಿಕವಾದಂಥ ಹಣ ಸಂಪಾದನೆ ಕರ್ನಾಟಕ ರಾಜ್ಯಕ್ಕೆ ಇಂಟ್ರಡ್ಯೂಸ್ ಮಾಡಿದವರೇ BJP. ಯಡಿಯೂರಪ್ಪನವರೇ ಇವತ್ತು ಆ ಡಿನೋಟಿಫಿಕೇಷನ್ ಪ್ರಕರಣದಿಂದ ಶಿಕ್ಷೆಯನ್ನು ಪಾಪ ಅನುಭವಿಸಿರೋರು ಕೂಡ BJP ನಾಯಕರು ಕೂಡ, ಒಬ್ಬರೇ ಅಲ್ಲ. ನಾನು ಹೆಸರು ಹೇಳೋದಕ್ಕೆ ಇಚ್ಛೆಪಡೋದಿಲ್ಲ, ಆದರೆ ಮಂತ್ರಿಗಳಾದಂಥವರು, ಮುಖ್ಯಮಂತ್ರಿಗಳಾಗಿದ್ದಂಥವರು ಈ ಡಿನೋಟಿಫಿಕೇಷನ್ ಪ್ರಕರಣಗಳಿಂದ ಕೇಸ್ಗಳನ್ನು ನಾವು ಎದುರಿಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ಡಿನೋಟಿಫಿಕೇಷನ್ ಪ್ರಕರಣಗಳು ತನಿಖೆ ಆಗುವಂಥದ್ದಿದೆ, ತನಿಖೆಯಾಗಿ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಆಗಿರುವಂಥದ್ದಿದೆ, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವರು ಎದುರಿಸ್ತಾ ಇದ್ದಾರೆ. ಈ ಡಿನೋಟಿಫಿಕೇಷನ್ ಒಂದು ಹಗರಣದ ರೂಪದಲ್ಲಿ ಜನತೆಯ ಮುಂದೆ ತಂದಂಥ ಸೂತ್ರಧಾರರು ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ವಿಪರ್ಯಾಸ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಎತ್ತಿದಂಥ ವಿಚಾರವನ್ನು ಕೂಡ ನಾನು ಇವತ್ತು ಉತ್ತರ ಕೊಡ್ತೀನಿ. ಯಾವುದೇ ಡಿನೋಟಿಫಿಕೇಷನ್ ಪ್ರಕ್ರಿಯೆ ಏನಿದೆ ಅದು ಜಮೀನಿನ ಮೇಲೆ ಆಗ್ತದೆ, ಜಮೀನಿನ ಮಾಲೀಕನ ಹೆಸರಲ್ಲ. ಡಿನೋಟಿಫಿಕೇಷನ್ ನಿಂಗಂದಾಗೋದಿಲ್ಲ. ಡಿನೋಟಿಫಿಕೇಷನ್ ಫ್ರಾಮ್ ದಿ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ಆ ಸರ್ವೆ ನಂಬರು ಮತ್ತು ಅದರಲ್ಲಿರುವಂಥ ವಿಸ್ತರಣೆಯನ್ನು ಆಗ್ತದೆ. ಸೊ ಸರ್ವೆ ನಂಬರ್ 464 3 acres 16 ಗುಂಟಾಸ್ ಈಸ್ ಡಿನೋಟಿಫೈಡ್ ಅಂದರೆ ನೋಟಿಫಿಕೇಷನಿಂದ ಹೊರಗಡೆ ತಂದಿದ್ದೀವಿ. ಕಾರಣಗಳು ಕೂಡ ಕೊಟ್ಟಿದೆ. ಭಾಳ ಮುಖ್ಯವಾಗಿ ಒಂದು ಸಮಿತಿ, ಅಂದಿನ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಬಾಲಸುಬ್ರಹ್ಮಣ್ಯಂ ಅಂತ ಹೇಳುವ ನೇತೃತ್ವದಲ್ಲಿ 3 ಅಧಿಕಾರಿಗಳ ಒಂದು ಕಮಿಟಿ ಮೂಡಾ ಅವರ ರೆಸಲ್ಯೂಷನ್ನು, ಇದು ನಮಗೆ ಬೇಡ ಅಂತ ಹೇಳುವಂಥ ರೆಸಲ್ಯೂಷನ್ನ ಆಧರಿಸಿ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಾರೆ, ರೆಕಮೆಂಡ್ ಮಾಡ್ತಾರೆ. ಇದು ಕೊನೆಯ ಹಂತದಲ್ಲಿ ಬರ್ತದೆ. ಇಲ್ಲಿ ನೀರು ಕೊಡಲಿಕ್ಕಾಗಲಿ ರಸ್ತೆ ನಿರ್ಮಾಣಕ್ಕಾಗಲಿ ಯಾವುದೇ ಸ್ಕೀಮ್ನಲ್ಲಿ ಪ್ರಾವಿಷನ್ ಮಾಡಿಲ್ಲ, ಅದರಿಂದ ಇದನ್ನು ಕೈ ಬಿಡೋದು ಸೂಕ್ತ ಅಂತೇಳಿ ಅವರ ರೆಕಮೆಂಡೇಷನ್ ಮೇಲೆ ಅವತ್ತಿನ ಸರ್ಕಾರ ಇದನ್ನು ಡಿನೋಟಿಫೈ ಮಾಡಿದ್ದಾರೆ. ಡಿನೋಟಿಫೈ ಮಾಡಿರೋದು 1998ರಲ್ಲಿ. ಅವತ್ತು ಹೆಸರಿದ್ದಿದ್ದು ದೇವರಾಜ್ ನಿಂಗನ ಮಗ. ಸತ್ತೋಗಿರೋರ ಹೆಸರಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇವರಾಜ್ ಅಪ್ಲಿಕೇಶನ್ ಕೊಟ್ಟಿದ್ದು ದೇವರಾಜ್ ನಿಂಗ. ಆದರೆ ಖಾತೆ ಅಷ್ಟರಲ್ಲಿ ಬದಲಾವಣೆ ಆಗಿರಲಿಲ್ಲ. ಯಾಕಂದರೆ ಅಕ್ವಿಸಿಷನ್ ಪ್ರಿಲಿಮಿನರಿ ನೋಟಿಫಿಕೇಷನ್ 92, ಫೈನಲ್ ನೋಟಿಫಿಕೇಷನ್ 96ರಲ್ಲಿ ಈತ ಅಪ್ಲಿಕೇಶನ್ ಕೊಡ್ತಾನೆ. ಎಕ್ವಿಸಿಷನ್ನಲ್ಲಿರುವಂಥ ಜಾಗಕ್ಕೆ ದೇವರಾಜ್ ಹೆಸರಲ್ಲಿ ಇರೋಕ್ಕೆ ಸಾಧ್ಯ ಇದೆಯಾ ಅಥವಾ ನಿಂಗನ ಹೆಸರಲ್ಲಿ ಇರೋಕ್ಕೆ ಸಾಧ್ಯ ಇದೆಯಾ? ನಿಂಗನ ಹೆಸರಿನಲ್ಲಿ ಕೊನೆಯದಾಗಿ ಕತೆ ಇರ್ತದೆ, ನಿಂಗ ತೀರೋಗಿದ್ದಾನೆ ಅಷ್ಟರಲ್ಲಿ. ಆದರೆ ಇದು ಎಕ್ವಿಷನ್ಗೆ ಇರುವಂಥ ಜಾಗ ಯಾರ ಹೆಸರಿನಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಎಕ್ವೈರ್ಡ್ ಬೈ ಮೂಡಾ. ಸೊ ಖಾತೆ ಕಂದಾಯ ನೀವು ನೋಡಬೇಕಾದ್ರೆ ಮೂಡಾ ಹೆಸರಲ್ಲಿ ಇರಬೇಕು. ಆದರೆ ಕೊನೆ ಹೆಸರು ನಿಂಗ
ಅಂತ ಇರ್ತದೆ. ಆದರೆ ನಿಂಗನ ಮಗ ನನಗೆ ಇದು ಬಂದಿದೆ, ನನ್ನ ಪಾಲಿಗೆ ಈ ಆಸ್ತಿ ಬಂದಿದೆ, ಇದರಿಂದ ಇದನ್ನು ಡಿನೋಟಿಫೈ ಮಾಡಿಕೊಡಿ ಅಂತ ಅರ್ಜಿಯನ್ನು ಬರೀತಾರೆ. ಇವರು ಸತ್ತೋಗಿರೋರ ಹೆಸರಿನಲ್ಲಿ ಖರೀದಿ ಮಾಡಿ ಡಿನೋಟಿಫಿಕೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಇವ್ರ ಇತಿಹಾಸ ಹೇಳಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಅವ್ರ ಮಗ ಮಾಡ್ಕೊಂಡಿರೋದು 98ನೇ ಇಸ್ವಿನಲ್ಲಿ ಮಾಡಿರೋದು. ಯಾವ್ಯಾವ ಪ್ರಕರಣದಲ್ಲಿ ಇವ್ರು ಡಿನೋಟಿಫಿಕೇಷನ್ ಮಾಡೋಕ್ಕೆ ಹೇಳಿದ್ರೆ ಒಂದು ಪುಸ್ತಕ ಬರೀಬೇಕು. ಡಿನೋಟಿಫಿಕೇಷನ್ನ ಸೂತ್ರಧಾರರು ಅಂತ ಹೇಳಿದ್ರೆ ನಾನು ಇವ್ರು ಮಾಡಿರೋಂಥ ಡಿನೋಟಿಫಿಕೇಷನ್ ಒಂದು ಪುಸ್ತಕ ಬರೀಬೋದು, ಅಷ್ಟೇ ಡಿನೋಟಿಫಿಕೇಷನ್ಗಳಿದೆ. ಅದರಿಂದ ಅದ್ರ ಬಗ್ಗೆ ಮಾತಾಡುವಾಗ ಒಂದು ಬೆರಳು ತೋರಿಸ್ತಾರೆ, 4 ಬೆರಳು ಅವ್ರ ಕಡೆ ತೋರಿಸ್ತಾ ಇದೆ ಅಂತ ಇವರು ನೆನೆಸ್ಕೋಬೇಕು. ಇವತ್ತು ಅವರು ಅಪ್ಲಿಕೇಶನ್ ಕೊಟ್ಟ ನಂತರ 98ರಲ್ಲಿ ಡಿನೋಟಿಫಿಕೇಷನ್ ಆಗುತ್ತೆ. 2004ರಲ್ಲಿ ಅವರು ಮಲ್ಲಿಕಾರ್ಜುನ ಸ್ವಾಮಿ ಕೊಂಡ್ಕೊತಾರೆ. ನೋಡಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಒಂದು ಪ್ರಕರಣದಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂಥ ವಿರೋಧ ಪಕ್ಷದ ಘಟಾನುಘಟಿಗಳು ನಾಯಕರು ಯಾರಿದ್ದಾರಲ್ಲ, ಒಬ್ಬ ಎಕ್ವಿಸಿಷನ್ ಆಗಿರುವಂಥ ಜಾಗದ GPN ತಗೊಂಡು ಆ GP ಆಧಾರದಲ್ಲಿ ಅವ್ರಿಗೆ ವ್ಯಾಪಾರ ಮಾಡಿ ಡಿನೋಟಿಫಿಕೇಷನ್ ಆ ಜಾಗವನ್ನು ಮಾಡಿಸ್ಕೊಂಡಿರುವಂಥ ಪ್ರಕರಣ. ಇವರು ಡಿನೋಟಿಫಿಕೇಷನ್ 98ರಲ್ಲಿ ಆಗಿರೋದು, ಸತ್ತೋಗಿರೋರ ಹೆಸರು, ಇದೆಲ್ಲ ಮಾತಾಡ್ತಾರೆ. ಸಂಬಂಧನೇ ಇಲ್ಲ ಇದನ್ನು. 2004ರಲ್ಲಿ ಮಾರಿದಾಗ ಮಲ್ಲಿಕಾರ್ಜುನ ಸ್ವಾಮಿ ಮೊದಲನೇ ಬಾರಿ ಚಿತ್ರಕ್ಕೆ ಬರೋದೇ 2004ನೇ ಇಸ್ವಿನಲ್ಲಿ. 2004ರಲ್ಲಿ ಇದರ ಮೇಲೆ ಅಕ್ವಿಸಿಷನ್ ಇರೋದಿಲ್ಲ, ಸಂಪೂರ್ಣವಾಗಿ ಇದರ ಮಾಲೀಕತ್ವ ದೇವರಾಜ್ಗಿರ್ತದೆ. ದೇವರಾಜ್ ಅವರ ಧರ್ಮಪತ್ನಿ, ಅವರ ಮಕ್ಕಳು ಸೇರಿ ಈ ಜಾಗವನ್ನು ಮಲ್ಲಿಕಾರ್ಜುನ ಸ್ವಾಮಿಗೆ ರಿಜಿಸ್ಟರ್ಡ್ ಸೇಲ್ ಡೀಡ್ ಮೂಲಕ ವ್ಯಾಪಾರ ಮಾಡ್ತಾರೆ. ಅಲ್ಲಿಂದ ಅವ್ರು ಕನ್ವರ್ಷನ್ ಮಾಡ್ತಾರೆ. ಅದಕ್ಕೆಲ್ಲ ಈಗಾಗಲೇ ನಾನು ತಮಗೆ ಹೇಳಿದ್ದೀನಿ. ಓಕೆ ಸರ್, ಈ ವಿಚಾರದಲ್ಲಿ ಈ ರಾಜಕಾರಣದ ವಿಚಾರಕ್ಕೆ ಬರೋದಾದರೆ ನೀವು ಆರಂಭದಲ್ಲೂ ಹೇಳಿದ್ರಿ ಇದನ್ನು ವಿರೋಧ ಪಕ್ಷಗಳು ರಾಜಕೀಯಕ್ಕೆ, ಕೀಳು ಮಟ್ಟದ ರಾಜಕೀಯಕ್ಕೆ ಬಳಸ್ತಾ ಇದ್ದಾರೆ ಅಂತೇಳಿ. ಸೊ ಇವಾಗ ಅವರು ಸದನದ ಒಳಗಡೆ ಹೋರಾಟ ಮಾಡಿದರು. ಈಗ ಅದನ್ನು ರಾಜ್ಯಪಾಲರ ಭವನದವರೆಗೂ ತೊಗೊಂಡೋಗಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕು ಅನ್ನೋ ಒತ್ತಡನೂ ಆಗ್ತಾ ಇದ್ದಾರೆ. ನಾವು ಇವತ್ತು ದೇಶದಲ್ಲಿ ನಡೀತಿರೋಂಥ ಬೆಳವಣಿಗೆಗಳನ್ನು ನೋಡಿದ್ರೆ, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಏನಾಯಿತು, ಜಾರ್ಖಂಡಲ್ಲಿ ಹೇಮಂತ್ ಸೊರೇನ್ ಅವ್ರಿಗೆ ಏನಾಯಿತು, ಸೊ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಯಾವ ರೀತಿ ವರ್ತಿಸ್ತಾ ಇದ್ದಾವೆ ಅನ್ನೋದನ್ನೆಲ್ಲ ನೋಡಿದಾಗ ಈ ರಾಜಕಾರಣ ಯಾವ ಹಂತಕ್ಕೆ ಹೋಗ್ಬೋದು ಅಂತ ನಿಮ್ಗನ್ಸುತ್ತೆ ಸರ್, ಒಬ್ಬ ಕಾನೂನು ಅಲ್ಲ? ಈಗ ಮೂಡಾ ಪ್ರಕರಣದಲ್ಲಿ ಒಬ್ಬರು ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಅಂತ ಅವರು ಮೊದಲನೇ ಪುಟದಲ್ಲಿ ಭಾಳ ದೊಡ್ಡ ಸುದ್ದಿ ಥರ ಅದನ್ನು ಪ್ರಕಟಿಸಿದ್ದಾರೆ. ನನಗೆ ಆಶ್ಚರ್ಯ ಆಯಿತು ಸತ್ಯ ಹೇಳಬೇಕಂದ್ರೆ. ಒಂದು, ಇದರಲ್ಲಿ ಪ್ರಾಸಿಕ್ಯೂಷನ್ ಕೇಳುವಂಥದ್ದು ಏನು ಅಂತ ಹೇಳುವಂಥ ಮೊದಲನೇ ಪ್ರಶ್ನೆ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ, ಒಬ್ಬ ವಕೀಲನಾಗಿ ಬಂತು. ಎರಡನೇದು, ಮೊದಲನೇ ಪುಟದಲ್ಲಿ ಬರೆಯುವಂಥದ್ದು ಏನಿದೆ ವಿಚಾರ ಇದು ಅಂತಲೂ ನನಗೆ ಆಶ್ಚರ್ಯ ಆಯಿತು. 2 ವಿಷಯಕ್ಕೆ ಆಶ್ಚರ್ಯ ಆಯಿತು. ಆದರೆ ಅದೇನೇ ಇರಲಿ, ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೇಳುವಂಥದ್ದು ಒಂದು 17A ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ ಕೇಳ್ತಾರೆ. ಬಿಫೋರ್ ಇನಿಷಿಯೇಟಿಂಗ್ ಪ್ರಾಸಿಕ್ಯೂಷನ್ ಅಂದರೆ FIR ಕೂಡ ದಾಖಲಾಗೋಕ್ಕಿಂತ ಮೊದಲು ಒಂದು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅದೇನು ಹೇಳ್ತದೆ 17A ಅಂತ ಹೇಳಿದ್ರೆ, ಆನ್ ದ ಫೈಲ್ ಎನಿ ಡಿಸಿಷನ್ ಟೇಕನ್ ಆನ್ ಫೈಲ್ ಆರ್ ಎನಿ ರೆಕಮೆಂಡೇಷನ್ ಮೇಡ್, ಅದ್ರ ಬಗ್ಗೆ PC ಆ್ಯಕ್ಟ್ ಅಂದರೆ ಪ್ರಿವೆನ್ಷನ್ ಭ್ರಷ್ಟಾಚಾರ ನಿಗ್ರಹ ಕಾನೂನು ನಡಿನಲ್ಲಿ ಯಾವುದಾರೇ ಆರೋಪಗಳು ಕೇಳಿದಾಗ 7 ಇರ್ಬೋದು, 12 ಇರ್ಬೋದು, 13 ಸೆಕ್ಷನ್ 13 ಇರ್ಬೋದು, ಇದರಲ್ಲಿ ಯಾರ್ಯಾರು ಆರೋಪ ಮಾಡಿದಾಗ ಅದರ ತನಿಖೆಯನ್ನು ಶುರು ಮಾಡಲಿಕ್ಕಿಂತ ಪ್ರಾರಂಭಿಸೋಕ್ಕಿಂತ ಮೊದಲು 17A ಮಸ್ಟ್ ಟೇಕ್ ಸ್ಯಾಂಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಮ್ಯಾಟರ್ಸ್ ವೇರ್ ರೆಕಮೆಂಡೇಷನ್ ಈಸ್ ಮೇಡ್ ಆನ್ ಫೈಲ್ ಅಂತ ಇದೆ. ಇದೇನಿದೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ, 2021ರಲ್ಲಿ ಆಗಿರುವಂಥದ್ದು. ಅವತ್ತಿನ ಮೂಡಾ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷದವರು, ಮೂಡಾದ ಕಮಿಷನರು ಅಂದಿನ ಸರ್ಕಾರ ನೇಮಿಸಿದಂಥ ಅಧಿಕಾರಿ. ಸೊ ಯಾರು ರೆಕಮೆಂಡೇಷನ್ ಫೈಲ್ ಮೇಲೆ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಆಮೇಲೆ ಸೆಕ್ಷನ್ 19 ಸ್ಯಾಂಕ್ಷನ್ನು ಇದು ಫಾರ್ ದ ಕೋರ್ಟ್ ಟು ಟೇಕ್ ಕಾಗ್ನಿಸೆನ್ಸ್. ಇದು ಎರಡಕ್ಕೂ ಅವರು ಅರ್ಜಿ ಹಾಕಿದ್ದಾರೆ ಅಂತ ನೋಡಿದೆ ಪತ್ರಿಕೆಯಲ್ಲಿ, ನಾನು ಅದನ್ನು ನೋಡಿಲ್ಲ. ಇದೆರಡೂ ಕಾಂಟ್ರಡಿಕ್ಟರಿ. ಯಾಕಂದರೆ ಕಾಗ್ನಿಸೆನ್ಸ್ ತೊಗೊಳ್ಳೋದು ಯಾವಾಗ ಅಂತ ಹೇಳಿದ್ರೆ ಐದರ್ ಆನ್ ಎ ಪೊಲೀಸ್ ರಿಪೋರ್ಟ್ ಆರ್ ಆನ್ ಎ ಪ್ರೈವೇಟ್ ಕಂಪ್ಲೇಂಟ್, ಸೆಟ್ ಆಫ್ ಫ್ಯಾಕ್ಟ್ಸ್ ಅಂತ ಹೇಳ್ತಾರೆ ಕಂಪ್ಲೇಂಟ್ನ. ಸೊ ಇದು ಎರಡೂ ಕೂಡ ಇಲ್ಲ, ಪೊಲೀಸ್ ರಿಪೋರ್ಟು ಇಲ್ಲ, ಕಂಪ್ಲೇಂಟ್ ಕೂಡ ಇಲ್ಲ. ಅದರಿಂದ ಸೆಕ್ಷನ್ 19 ಕೆಳಗಡೆ ಯಾವ ಸ್ಯಾಂಕ್ಷನನ್ನು ಅವ್ರು ಕೇಳಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಆದರೂ ಏನೇ ಇರಲಿ, 2021ರ ನಂತರ ಯಾವುದೇ ರೀತಿಯಾದಂಥ ಸರ್ಕಾರ ಆಗಲಿ, ಸರ್ಕಾರದ ಸಂಸ್ಥೆಗಳದಾಗಲಿ ಇದರಲ್ಲಿ ಕೆಲಸ ಇಲ್ಲ, ಅಫಿಷಿಯಲ್ ವರ್ಕ್ ಇಲ್ಲ. ಅದರಿಂದ 2024ರಲ್ಲಿರುವಂಥ ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಬೇರೆ ಅಧಿಕಾರಿಗಳಿರ್ಬೋದು ಅಥವಾ ಸಚಿವರಿರ್ಬೋದು, ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ಸ್ಯಾಂಕ್ಷನ್ ಕೇಳ್ತಾ ಇದ್ದಾರೆ? ಸುಮ್ಮನೆ ಇದು ಒಂದು ಪ್ರಚಾರ, ಏನೋ ಆಗ್ತಾಯಿದೆ, ಸರ್ಕಾರದ ಮೇಲೆ ಏನೋ ದಾಳಿ ಆಗ್ತಾಯಿದೆ ಅಂತ ಹೇಳುವಂಥ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅಂಥ ಪ್ರಚಾರಕ್ಕೆ ನಾನು ಬೇರೆ ಪತ್ರಿಕೆಗಳಲ್ಲಿ ನೋಡಲಿಲ್ಲ, ಆದರೆ ಒಂದು ಪತ್ರಿಕೆಯಲ್ಲಿ ಮಾತ್ರ ನೋಡಿದೆ. ಇದು ಬರೀ ಪ್ರಚಾರಕ್ಕೋಸ್ಕರ, ಚಾಲನೆಗೋಸ್ಕರ ಮಾಡಿದ್ದಾರೆ. ಅವ್ರು ಮಾಡಿದವರು ಕೂಡ ಭಾಳ ಪ್ರಕರಣಗಳಲ್ಲಿ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನವರು ಅವ್ರಿಗೆ
ಬಹುಶಃ 25 ಲಕ್ಷ ದಂಡ ಹಾಕಿರುವಂಥ ಪ್ರಕರಣ ಕೂಡ ಇದೆ. ಅದರಿಂದ ಎಲ್ಲರಿಗೂ ಅವರವ್ರದ್ದಾದಂಥ ಇತಿಹಾಸ ಇದೆ. ಇದನ್ನೆಲ್ಲವನ್ನು ಕೂಡ ಜನರು ಗುರುತಿಸ್ತಾರೆ. ಸತ್ಯ ಏನಿದೆಯಲ್ಲ, 100 ಸತಿ ಸುಳ್ಳನ್ನು ಹೇಳಿದ್ರೆ ಸತ್ಯ ಆಗ್ತದೆ ಅಂತ ಹೇಳುವಂಥ ಒಂದು ಗಾದೆ ಕೂಡ ಇದೆ. ಆದರೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸತಿ. ಯಾಕಂದರೆ ಸತ್ಯ ಏನಿದೆ ಜನ ಗುರುತಿಸ್ತಾರೆ, ಸಮಾಜ ಗುರುತಿಸ್ತದೆ, ಮತ್ತು ಅದು ಹೊರಗೆ ಬರಲೇಬೇಕು. ನಾವು ಸರ್ಕಾರ ಮಾಡಿದಾಗ ನಾನು 2013ರಿಂದ 2018ರವರೆಗೂ ಸರ್ಕಾರದಲ್ಲಿ ವಕೀಲನ ಕೆಲಸ ಮಾಡಿದ್ದೀನಿ. ಅಡ್ವೊಕೇಟ್ ಜನರಲ್, ಅಡಿಷನಲ್ ಅಡ್ವೊಕೇಟ್ ಜನರಲ್ ಕೆಲಸ ಮಾಡಿದ್ದೀನಿ. ಆ ಸಂದರ್ಭದಲ್ಲಾದಂಥ ಪ್ರಕರಣಗಳನ್ನ ಪಟ್ಟಿಯನ್ನು ಕೊಡ್ತೀನಿ ನಾನು ನಿಮಗೆ, ಯಾವುದರಲ್ಲೆಲ್ಲ ಸತ್ಯಾಂಶ ಏನು ಅವ್ರು ಮಾಡಿದ ಆರೋಪಗಳು ಅಂತ. DK ರವಿ ಅಂತ ಒಬ್ಬರು IAS ಆಫೀಸರ್ ಅವರು ಆತ್ಮಹತ್ಯೆಗೊಳಗಾದರು. ಆಗ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೋದರು. ಇವರೇ ಆರೋಪ ಮಾಡಿದ್ರಾಗ ಏನಂತ ಆರೋಪ ಮಾಡಿದ್ರು ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನ ಫಡ್ಜ್ ಮಾಡಲಿಕ್ಕೆ ಹೋಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಆರೋಪ ಮಾಡಿದ್ರು. ನಾವು ಅದನ್ನು CBI ತನಿಖೆ ಕೊಟ್ಟು ಏನಾಯಿತು? ಅವರ ತಾಯಿನ ಕರ್ಕೊಂಬಂದು ಅವ್ರ ತಾಯಿ ಬಾಯಿಗೆ ಮೈಕಿಟ್ಟು ವಿಧಾನಸೌಧದಲ್ಲಿ ಭಾಷಣ ಮಾಡಿಸಿದ್ರು. ಏನಾಯ್ತು ಇವತ್ತು ಆ ಪ್ರಕರಣ? ಅದರಿಂದ ಸತ್ಯ ಹೊರಗಡೆ ಬರ್ತದೆ, ಕೆಲವೊಮ್ಮೆ ತಡವಾಗಿ ಬರ್ತದೆ. ಆದರೆ ಸತ್ಯ ಸತ್ಯನೇ, ಅಸತ್ಯ ಅಸತ್ಯನೇ. ಅದರಿಂದ ಸತ್ಯ ಹೊರಗೆ ಬರಬೇಕಾದ್ರೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಚಾರಣೆಗೆ ನಾವೇನು ಮಾನ್ಯ ನ್ಯಾಯಾಧೀಶರಿಗೆ ಕೊಟ್ಟಿದ್ದೇವೆ ಅದನ್ನು ಕಾಯಬೇಕು. ಆ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ಜರುಗಬೇಕು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಇದು ಕಾನೂನಾತ್ಮಕವಾಗಿ ನೋಡಿದರೆ ಇಲ್ಲಿ ಪ್ರಾಸಿಕ್ಯೂಷನಿಗೆ ಕೊಟ್ಟಿರೋದಾಗಲಿ ಅಥವಾ ಇಲ್ಲಿ ಯಾವುದೇ ಒಂದು ಹುರುಳಿಲ್ಲ ಅಂತ ನಮಗೆ ಮೇಲ್ನೋಟ ಗೊತ್ತಾಗ್ತದೆ. ಬಟ್ ರಾಜಕಾರಣದಲ್ಲಿ ಇದು ಯಾವ ತಿರುವುಗಳನ್ನು ತರಗೋಣ ಸಾಧ್ಯತೆ? ಯಾಕೆಂದರೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಸಿದ್ದರಾಮಯ್ಯನವರ ಮೇಲೆ EDಯನ್ನು ಬಳಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಕೆಲ ದಿನಗಳಿಂದ ತಮ್ಮದೇ ಸಚಿವರು 4-5 ಜನ ಸಚಿವರು ಸುದ್ದಿಗೋಷ್ಠಿಯನ್ನು ಮಾಡಿದರು. ಆ ನಿಟ್ಟಿನಲ್ಲಿ ನೋಡೋದಾದರೆ ಇದು ರಾಜಕೀಯವಾಗಿ ಇಂಥ ಬೆಳವಣಿಗೆಗಳಿಗೆ ಕಾರಣ ಆಗ್ಬೋದು, ತಮಗೇನು ಅನಿಸುತ್ತೆ ಸರ್? ಅಲ್ಲ, ಆದರೆ ಅದೇ ಈಗ ರಾಜಕೀಕರಣ ಮಾಡ್ತಾ ಇದ್ದಾರೆ. ಇದನ್ನು ಬಳಸಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಆಗ್ತಾಯಿದೆ ಅಂತ ಹೇಳೋದು ಸ್ಪಷ್ಟ, ಭಾಳ ಸ್ಪಷ್ಟ. ಯಾವುದೇ ಪ್ರಕರಣ ಬಂದರೂ ಕೂಡ ಅದನ್ನು ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಜವಾಬ್ದಾರರು ಅಂತ ಹೇಳುವಂಥ ರೀತಿ ಬಿಂಬಿಸುವಂಥ ಪ್ರಯತ್ನ ಏನಿದೆ ಅದು ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಖಂಡಿತವಾಗಿ ಆಗಿದೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 136 ಶಾಸಕರನ್ನು ಇವತ್ತು ಜನ ಕಳಿಸ್ಕೊಟ್ಟಿದ್ದಾರೆ. ಕರ್ನಾಟಕದ ಜನತೆಯ ಆಶೀರ್ವಾದದ ಅಡಿಯಲ್ಲಿ ಸರ್ಕಾರ ರಚನೆಯಾಗಿದೆ. ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರಾಗಿದ್ದಾರೆ. ಅದರಿಂದ ಇದು ಜನರ ನ್ಯಾಯಾಲಯದಲ್ಲೇ ಈ ತೀರ್ಪಾಗಬೇಕು ಹೊರತು ಬೇರೆ ಯಾವುದೇ ಕಾನೂನಾತ್ಮಕ ಪ್ರಕ್ರಿಯೆಯಿಂದ ಸುಳ್ಳು ಪ್ರಕರಣಗಳಿಂದ ನಮ್ಮ ಸರ್ಕಾರವನ್ನು ಸ್ಥಿರಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೊನೆಗೆ ತೀರ್ಪುದಾರರು ಈ ರಾಜ್ಯದ ಜನತೆ. ಅದರಿಂದ ರಾಜ್ಯದ ಜನತೆ ತೀರ್ಪು ಕೊಡಲಿಕ್ಕೆ ದಯವಿಟ್ಟು ಕಾಯಿರಿ, ತಾಳ್ಮೆಯಿಂದ ಇರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಇಲ್ಲಿ ಇನ್ನೊಂದು ಮಾತನ್ನು ಸಿದ್ದರಾಮಯ್ಯನವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದರು. ಏನಂದರೆ ಈ ಮುಡಾ ಹಗರಣದಲ್ಲಿ BJP ಮತ್ತು JDSನವರ ಹೆಸರುಗಳೇ ಇದ್ದಾವೆ, ಆ ಪಟ್ಟಿಯನ್ನು ನಾನು ಬಿಡುಗಡೆ ಮಾಡ್ತೀನಿ ಅಂತ. ಅದಕ್ಕೆ ಮೊದಲ ಭಾಗವಾಗಿ ಕುಮಾರಸ್ವಾಮಿ ಅವರು 1984ರಲ್ಲಿ ಅಲಾಟ್ ಆಗಿದ್ದ ಒಂದು ಇಂಡಸ್ಟ್ರಿಯಲ್ ಸೈಟ್ದ ದಾಖಲೆಯನ್ನು ಬಿಡುಗಡೆ ಮಾಡಿದರು. ಮಾನ್ಯ ಸಚಿವರು UD ಸಚಿವರು ಅವರು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನೋಡಿ ಇಂಥವರು ಕೂಡ ಇದರಲ್ಲಿ ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ, ಇದು ಕೂಡ ತನಿಖೆಗೆ ಒಳಗಾಗ್ತಿದೆ, ಅದು ಕಾನೂನು ಬಾಹಿರ ಅಥವಾ ಅಕ್ರಮ ಅಂತೇನೋ ಅವ್ರು ಹೇಳ್ತಾ ಇಲ್ಲ. ಅವ್ರೇನು ಆರೋಪ ಮಾಡ್ತಾಯಿಲ್ಲ ಇವ್ರ ಥರ. ಇವರಾಗಿದ್ದರೆ ಆರೋಪ ಮಾಡಿರೋರು, ಅದನ್ನು ಇವರು ಯಾರು ಕೂಡ ನಾವು ಆರೋಪ ಮಾಡ್ತಾ ಇಲ್ಲ. ಆದರೆ ನೀವು ಪಡ್ಕೊಂಡಿದ್ದೀರಲ್ಲ, ಸೊ ಕಾಯಿರಿ, ನಿಮ್ಮದು ಅಕ್ರಮ ಆಗಿದೆಯಾ, ನಮ್ಮದು ಅಕ್ರಮ ಆಗಿದೆಯಾ, ಯಾರ್ದು ಅಕ್ರಮ ಆಗಿದೆ ಅಂತ ಬಹಿರಂಗವಾಗಲಿ. ಸೊ ಎಲ್ಲವೂ ಈ ತನಿಖೆ ಸೊ ಎಲ್ಲ ಹೆಸರುಗಳನ್ನು ಹೇಳಿದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ, ಇವತ್ತು ಭಾಳ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ. ಅದರಲ್ಲಿ ಅವ್ರದ್ದೆಲ್ಲ ಯಾವ ರೀತಿ ಬಂದಿದೆ, ಏನೇನು ಹೇಳಿದ್ದಾರೆ, ಯಾರು ನಿಜ ಹೇಳಿದ್ದಾರೆ, ಯಾರು ಸುಳ್ಳು ಹೇಳಿದ್ದಾರೆ ಅಂತೇಳಿ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಈಗ ಹೆಂಗಾಗ್ಬಿಟ್ಟಿದೆ ಇವ್ರದ್ದು, ನಾನು ಮೊನ್ನೆ ಸದನದಲ್ಲೂ ಕೂಡ ನೋಡ್ತಾ ಇದ್ದೆ, ಇವರೇ ದೂರುದಾರರು, ಇವರೇ ಅಭಿಯೋಜಕರು, ಇವರೇ ತನಿಖಾಧಿಕಾರಿ, ಇವರೇ ನ್ಯಾಯಾಧೀಶರು, ಇವರೇ ತೀರ್ಪನ್ನು ಬರೆಯೋದು. ಈ ರೀತಿಯಾಗಿ ಯಾವ್ದಾದ್ರು ವ್ಯವಸ್ಥೆ ನಡೀಲಿಕ್ಕೆ ಸಾಧ್ಯ ಇದೆಯಾ? ಪ್ರಕೃತಿಯ ನಿಯಮಗಳ ವಿರುದ್ಧ ಇವರ ನಡೆ. ನೇಚರ್ ಅನ್ನೋದಿದೆಯಲ್ಲ, ನಾವು ನ್ಯಾಚುರಲ್ ಜಸ್ಟಿಸ್ ಅಂತ ಪ್ರಿನ್ಸಿಪಲ್ ಇದೆ ಕೋರ್ಟ್ ಕಾನೂನಿನಲ್ಲಿ. ಇಟ್ಸ್ ಅ ಡಾಕ್ಟ್ರಿನ್, ಎಲ್ಲೂ ಬರೆದಿಲ್ಲ ಅದು. ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಡಾಕ್ಟ್ರಿನ್. ಅಂದರೆ ಒಂದು ಅವಕಾಶ ಕೊಡಬೇಕು. ಇವರು ಅಷ್ಟೆಲ್ಲ ಮಾತಾಡಿದ್ರು ವಾಲ್ಮೀಕಿ ನಿಗಮದ ಬಗ್ಗೆ, ಮುಖ್ಯಮಂತ್ರಿಗಳು ಉತ್ತರ ಕೊಡಲಿಕ್ಕೆ ಆಗ್ಬಿಟ್ಟಿಲ್ಲ. ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಶ್ವಾಸ ಇಡೋರಾಗಿದ್ದರೆ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಕೇಳಬೇಕಿತ್ತು. ಅವ್ರ ಉತ್ತರದಲ್ಲಿ ಏನಾರೇ ತಪ್ಪುಗಳಿದ್ದರೆ ಅದಕ್ಕೆ ಸ್ಪಷ್ಟೀಕರಣ ಕೇಳಬೇಕಾಗಿತ್ತು. ಇದಕ್ಕೆ ಅವಕಾಶನೇ ಕೊಡೋದಿಲ್ಲ ಅವರು. ಅಂದರೆ ಸತ್ಯ ಹೊರಗಡೆ ಬರಬಾರ್ದು ಅಂತ ಆಯ್ತಲ್ಲ. ಇವರು ಆರೋಪಗಳು ಮಾಡಬೇಕು, ಆಮೇಲೆ ಪಲಾಯನ ಆಗಬೇಕು. ಈ ರೀತಿಯಾದಂಥ ರಾಜಕಾರಣವನ್ನು ಇವ್ರು ಮಾಡ್ತಾಯಿದ್ದಾರೆ. ನೀವು ಆರೋಪ ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೇಳುವಂಥ
ಧೈರ್ಯ ಇರಬೇಕು, ನಿಮಗೆ ಜೀರ್ಣಿಸ್ಕೊಳ್ಳೋವಂಥ ಶಕ್ತಿ ಕೂಡ ಇರಬೇಕು. ಆಗ ಮಾತ್ರ ಆರೋಪ ಮಾಡಿ. ಆರೋಪ ಮಾಡಿದ್ಮೇಲೆ ಪಲಾಯನ ಆಗೋದು, ಓಡೋಗ್ಬಿಡೋದು, ಈ ಕೆಲಸ ಸರಿಯಲ್ಲ. ಅದರಿಂದ ಅದನ್ನು ಕೈ ಬಿಟ್ಟು ನಿಜವಾದಂಥ ಸತ್ಯಾಂಶ ಹೊರಬರಲಿಕ್ಕೆ ದಯವಿಟ್ಟು ಕಾಯಿರಿ ಅಂತ ಹೇಳಿ. ಓಕೆ ಸರ್, ಇಲ್ಲಿ ಕೊನೆಯದಾಗಿ ಒಂದು ಮುಖ್ಯವಾದ ವಿಚಾರಕ್ಕೆ ಬರೋದಾದರೆ, ಈ ಮುಡಾ ಹಗರಣದ ಜೊತೆಗೆ ವಾಲ್ಮೀಕಿ ನಿಗಮದ ಹಣ ಅವ್ಯವಹಾರದ ಹಗರಣನೂ ಇದೆಯಲ್ಲ, ಇವೆರಡರಲ್ಲೂ ಸಹ ಸಿದ್ದರಾಮಯ್ಯನವರು ಪ್ರಮುಖ ಆರೋಪಿ ಅನ್ನೋ ರೀತಿ ಬಿ ಜೆ ಪಿಯವರು ಬಿಂಬಿಸಿ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ಕಾಡೋದೇನೆಂದರೆ, ಸಿದ್ದರಾಮಯ್ಯನವರನ್ನೇ ಅವರು ಟಾರ್ಗೆಟ್ ಮಾಡ್ಕೊಳ್ಳಿಕ್ಕೆ ಏನಾದರೂ ಒಂದು ಕಾರಣ ಇದೆಯಾ? ಯಾಕೆ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನಿಮಗೇನು ಅನ್ಸುತ್ತೆ ರಾಜಕೀಯ ಹಿನ್ನೆಲೆಯಿಂದ ನೋಡೋದಾದ್ರೆ? ಅಲ್ಲ, ಕಾರಣ ಏನು ಅಂತ ಹೇಳಿದ್ರೆ, ಅವರು ಮುಖ್ಯಮಂತ್ರಿಗಳು, ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಪ್ರಥಮ ಸ್ಥಾನದಲ್ಲಿರುವಂಥ ನಾಯಕತ್ವವನ್ನು ವಹಿಸ್ಕೊಂಡಿರೋರು ಅವರೇ. ಸೊ ಅದರಿಂದ ಅವರನ್ನು ಅಸ್ಥಿರಗೊಳಿಸ್ತಾರೆ, ದುರ್ಬಲಗೊಳಿಸ್ತಾರೆ, ಸರ್ಕಾರ ದುರ್ಬಲ ಆಗ್ತದೆ, ಅಸ್ಥಿರ ಆಗ್ತದೆ ಅಂತ ಹೇಳುವಂಥ ಉದ್ದೇಶದಿಂದ ಮಾಡ್ತಾ ಇರ್ತಾರೆ. ಸಹಜವಾದ ಒಟ್ಟಾರೆಯಾಗಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಹೇಳುವಂಥದ್ದೇ ಅವರ ಉದ್ದೇಶ. ಆ ನಂತರದಲ್ಲಿ ಈ ಪ್ರಶ್ನೆ ಯಾಕೆ ಈಗ ಏನಾಗುತ್ತೆ ನೋಡಿ, ಪದೇ ಪದೇ ಸುಳ್ಳು ಆರೋಪಗಳು ಮಾಡಿದಾಗ ಕೆಲವು ಅವರ ಮನಸ್ಸಿನಲ್ಲಿ ಗೊಂದಲ ಉಂಟಾಗೋ ಸಾಧ್ಯತೆ ಇದೆ. ಅದು ಇದೇನಾಗ್ಬಿಟ್ಟಿದೆ, ಸುರೇಶ್ ಕುಮಾರ್ ಅವರು ಸದನದ ಹೇಳಿದ್ರು, ಇವರು ಆರ್ಗ್ಯೂಯಿಂಗ್ ಅ ಬ್ಯಾಡ್ ಕೇಸ್ ಅಂತ ಹೇಳಿದರು ಲಾ ಮಿನಿಸ್ಟರ್ಗೆ. ಯಾಕೆಂದರೆ ಅವರು ನಿಯಮಗಳನ್ನ ಓದ್ತಾ ಇದ್ದಾಗ ಕಾನೂನು ಸಚಿವರಿಗೆ ಸುರೇಶ್ ಕುಮಾರ್ ಅವರು ಭಾಳ ಅನುಭವಿಸ್ತರು. ಅವ್ರು ಹೇಳಿದರು ಇವರು ಆರ್ಗ್ಯೂಯಿಂಗ್ ಅ ಬ್ಯಾಡ್ ಕೇಸ್ ಅಂತ. ಅದನ್ನು ನಾನು ಬಿ ಜೆ ಪಿ ಅವ್ರಿಗೆ, ಜೆ ಡಿ ಎಸ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಬೋತ್ ವಾಲ್ಮೀಕಿ ನಿಗಮ ಮತ್ತು ಮೂಡ ಎರಡು ಈಸ್ ಅ ವೆರಿ ಬ್ಯಾಡ್ ಕೇಸ್. ಇವರು ಆರ್ಗ್ಯೂಯಿಂಗ್ ಅ ವೆರಿ ಬ್ಯಾಡ್ ಕೇಸ್. ಅದರಿಂದ ನೀವು ಕೇಸನ್ನು ಆರ್ಗ್ಯುಮೆಂಟ್ ಮಾತ್ರ ಅಲ್ಲ, ತೀರ್ಪು ನೀವೇ ಕೊಡಬೇಕಾಗ್ತಾಯಿದೆ. ನೀವು ಯಾವುದಾದ್ರು ಒಳ್ಳೆ ಕೇಸ್ ಸಿಕ್ಕಿದಾಗ ಆರ್ಗ್ಯುಮೆಂಟ್ ಮಾಡಿ, ಅಂಥ ಸಂದರ್ಭ ಬಂದಾಗ ನೈತಿಕತೆ. ಬ್ಯಾಡ್ ಕೇಸ್ ಅಂದ್ರೆ ಅವರಿಗೆ ಬ್ಯಾಡ್ ಕೇಸ್ ಅಂದ್ರೆ ಅವರು ಅದರಲ್ಲಿ ಹೊರಗಡೆ ಬರೋ ಸಾಧ್ಯತೆ. ದೇ ಆರ್ ಆರ್ಗ್ಯೂಯಿಂಗ್, ಸಿ ಬಿ ಜೆ ಪಿ ಜೆ ಡಿ ಎಸ್ ಈಸ್ ಆರ್ಗ್ಯೂಯಿಂಗ್ ಎ ವೆರಿ ಬ್ಯಾಡ್ ಕೇಸ್ ಬೈ ರೇಸಿಂಗ್ ವಾಲ್ಮೀಕಿ ನಿಗಮ ಆ್ಯಂಡ್ ಮೂಡ ಆ್ಯಸ್ ದೋ ಇಟ್ ಇಸ್ ಅ ಸ್ಕ್ಯಾಮ್. ಹಗರಣ ಅಂತ ಹೇಳಿಕೊಂಡು ಇವರೇನು ವಾದ ಮಾಡ್ತಾ ಇದ್ದಾರಲ್ಲ, ಭಾಳ ಬ್ಯಾಡ್ ಕೇಸ್ ಇದು. ಅದರಿಂದ ಅವರೇ ತೀರ್ಪು ಕೊಡಬೇಕಾಗ್ತಾಯಿದೆ. ಇಲ್ಲಾಂದರೆ ಜನ ತೀರ್ಪು ಕೊಡ್ಲಿಕ್ಕೆ ಬಿಡ್ತಾಯಿದ್ರು, ಇವಾಗ ಅವರೇ ತೀರ್ಪು ಕೊಡಬೇಕಾಗ್ತಾಯಿದೆ. ಸೊ ಅದರಿಂದ ಇಟ್ಸ್ ಎ ವೆರಿ ಬ್ಯಾಡ್ ಕೇಸ್. ಬಹುಶಃ ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ ನೈತಿಕತೆ ಪ್ರಶ್ನೆ ಬಂದಾಗ ಮೊದಲನೇ ಸ್ಥಾನದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಅದರಿಂದ ಅದು ಕೂಡ ಒಂದು ಬಳಸ್ಬೋದು ಅವರು ಅಸ್ತ್ರವಾಗಿ ಅಂಥೇಳಿ ಭಾವಿಸಿ ಈ ರೀತಿಯಾದಂಥ ಸುಳ್ಳು ಆರೋಪಗಳು, ಹಲ್ಲೆಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ. ಅಂದರೆ ನಾನು ಯಾಕೆ ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡಿದ್ರು ಅಂತ ಕೇಳಿದೆ ಅಂದರೆ, ಸಿದ್ದರಾಮಯ್ಯನವರ ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ, ಕಪ್ಪು ಚುಕ್ಕೆ, ಕಳಂಕ ಇಲ್ಲದೆ ತಮ್ಮ ರಾಜಕೀಯ ಜೀವನವನ್ನು ನಡೆಸ್ಕೊಂಡ್ಬಂಡರು. ಮತ್ತು ಆ ಕಾರಣಕ್ಕೆ ಬೇರೆ ಎಲ್ಲ ರಾಜಕಾರಣಿಗಳಿಂದ ವಿಭಿನ್ನವಾಗಿ ಇದ್ದವರು. ಸೊ ಅವರನ್ನೇ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿಸೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಉಂಟು ಮಾಡ್ಬೋದು ಅನ್ನೋ ಏನಾದರೂ ಲೆಕ್ಕಾಚಾರ ಇದ್ದಿರ್ಬೋದಾ? ಅಲ್ಲ, ಅವರ ಉದ್ದೇಶ ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯನವ್ರಿಗೆ ಕಪ್ಪು ಚುಕ್ಕಿ, ಕಲಂಕ ತರುವಂಥ ಪ್ರಯತ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ನೈತಿಕವಾಗಿ ಇವತ್ತು ಮೊದಲನೇ ಸ್ಥಾನದಲ್ಲಿರುವಂಥ ರಾಜಕಾರಣ ಕರ್ನಾಟಕದಲ್ಲಿ ಯಾರೇ ಪಕ್ಷದವರು ಇರ್ಬೋದು. ಅದರಿಂದ ಅವರಿಗೆ ದುರ್ಬಲಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅವರ ನೈತಿಕತೆಯನ್ನು ಪ್ರಶ್ನೆ ಮಾಡುವಂಥ, ಪದೇ ಪದೇ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಅವರ ಉದ್ದೇಶ ಭಾಳ ಸ್ಪಷ್ಟ. ನಾವು ಸಿದ್ದರಾಮಯ್ಯ ಈ ಪಿಕ್ಚರಿಂದ ಹೋದರೆ ನಾವು ಬರ್ಬೋದು ಅಂತ ಹೇಳುವಂಥ ಒಂದು ಕನಸು ಕಾಣ್ತಾ ಇದ್ದಾರೆ ಅವರು. ಅದಕ್ಕೆ ಇದನ್ನು ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ. ಎದೆ ಮುಟ್ಟಿ ಅವರ ಆತ್ಮಸಾಕ್ಷಿಯನ್ನು ಕೇಳಿ ಒಬ್ಬೊಬ್ಬ ನಾಯಕರು ಕನ್ನಡಿ ಮುಂದೆ ನಿಂತು ಮೂಢ ಪ್ರಕರಣದಲ್ಲಿ ಯಾವುದಾರೇ ರೀತಿಯಾದಂಥ ಅನೈತಿಕವಾದಂಥ ನಡೆಯಾಗಿದ್ದರೆ ಅಥವಾ ಕಾನೂನು ಬಾಹಿರವಾಗ ನಡೆಯಾಗಿದೆ ಅಂತ ಅವ್ರು ಪ್ರಶ್ನೆ ಕೇಳಲಿ, ಉತ್ತರ ಅವ್ರಿಗೆ ಸಿಗ್ತದೆ. ಸರ್, ಈಗ ನೀವು ಆರಂಭದಲ್ಲಿ ಹೇಳಿದರು, ಇದು ಕೊನೆವರೆಗೂ ನೀವು ಅದನ್ನೇ ಹೇಳ್ತಾ ಇದ್ದೀರಿ. ಏನಂತ ಹೇಳಿದರೆ, ಇದು ಒಂದು ರಾಜಕಾರಣಕ್ಕೋಸ್ಕರ, ಕೀಳು ರಾಜಕಾರಣಕ್ಕೋಸ್ಕರ ಇದನ್ನು ಇಲ್ಲದೇ ಇರೋ ಹಗರಣನ ಹುಟ್ಟಾಕ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಬ್ಯಾಡ್ ಕೇಸ್ ಫಾರ್ ದೆಮ್ ಅಂತಲೂ ಹೇಳ್ತಾ ಇದ್ದೀರಾ. ಸೊ ಇದು ಇನ್ ಕೇಸ್ ಆ ಥರನೇ ಆಗಿದ್ದಿದ್ರೆ ಇದರಲ್ಲಿ ಯಾವ ಹಂತದವರೆಗೂ ವ್ಯವಸ್ಥಿತವಾದ ಇದು ನಡೆದಿರ್ಬೋದು? ಅಂದರೆ ಬಿ ಜೆ ಪಿ ಹೈಕಮಾಂಡು ಅಥವಾ ಕೇಂದ್ರ ಸರ್ಕಾರ ಮಟ್ಟದಲ್ಲೂ ಇದರಲ್ಲಿ ವ್ಯವಸ್ಥಿತವಾಗಿ ಏನಾದರೂ ಇನ್ವಾಲ್ವ್ಮೆಂಟ್ ಇರ್ಬೋದು ಅಂತ ತಮ್ಗೆ ಅನ್ಸುತ್ತಾ? ಒಂದು ಹೂಗೆ ಅಥವಾ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷಗಳು ಎರಡು ಒಂದೇ, ಯಾವುದೇ ವ್ಯತ್ಯಾಸ ಇಲ್ಲ. ಕೇಂದ್ರದಲ್ಲಿರೋ ಸರ್ಕಾರದಲ್ಲೂ ಬಿ ಜೆ ಪಿ ಜೆ ಡಿ ಎಸ್ಸು ಪಾತ್ರದಾರರಿದ್ದಾರೆ, ಇಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ಸೇ ವಿರೋಧ ಪಕ್ಷದವರು. ಅಂದರೆ ಆ ಹಂತದಿಂದಲೂ ಒಂದು ವ್ಯವಸ್ಥಿತವಾಗಿ. ಆದರೆ ಒಂದು ಹೇಳಲಿಕ್ಕೆ ಬಯಸ್ತೇನೆ, ನನಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಗೊತ್ತಾಗ್ತಾ ಇದೆ ನೋಡಿ. ಒಂದು ಆರೋಪ ಮಾಡಿದಾಗ ಕೆಲವೊಮ್ಮೆ ಬಹುಶಃ ಇದರ ದೊಡ್ಡ ಹಗರಣ ಇರ್ಬೋದು, ಕಣ್ಣು ಕಾಣದೇ ಇರುವಂಥದ್ದು ಇರ್ಬೋದು ಅಂತ ಹೇಳುವಂಥದ್ದನ್ನು ನಂಬಿ ಆರೋಪಗಳನ್ನ ಮಾಡ್ತಾರೆ. ನಾವು ಕೂಡ ಮಾಡಿರ್ತೀವಿ. ಆದರೆ ಅದು ಸತ್ಯ ಹೊರಗೆ ಬಂದಾಗ ನಾವು ಮಾಡಿರುವಂಥ ಆರೋಪ ಬಹುಶಃ ಸರಿಯಲ್ಲ ಅಂತ ಕೂಡ ನಮಗೆ ಮನಗಣನೆ ಆಗ್ತದೆ.
ಆದರೆ ಈ ಮೂಢ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ, ಏನೂ ಇಲ್ಲ ಇದರಲ್ಲಿ, ಆದರೂ ಕೂಡ ಆರೋಪ ಮಾಡ್ತಾರೆ, ತಪ್ಪು ಮಾಡ್ತಾರೆ. ಆದರೆ ಗೊತ್ತಿದ್ದು ಮಾಡೋ ತಪ್ಪನ್ನ ಸುಳ್ಳು ಅಂತ ಹೇಳ್ತಾರೆ. ಇದು ಅದರಿಂದ ಒಂದು ಸುಳ್ಳಿನ ಆರೋಪ. ಓಕೆ ಸರ್, ತುಂಬ ಥ್ಯಾಂಕ್ಸ್ ನಮಗೆ ಇಷ್ಟೊತ್ತು ಈ ಮೂಡಾದ ಬಗ್ಗೆ ಮಾತಾಡೋದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನಮ್ಮ ಮಾತುಕತೆ. ಇಂಥ ನಿರಂತರ ಮಾತುಕತೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾರೆ. ಧನ್ಯವಾದಗಳು.